ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಪ್ರಾರಬ್ಧ ಕರ್ಮ ಹೋಗಲು ಏನು ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಪ್ರಾರಬ್ಧ ಕರ್ಮ ಅಂದರೆ ಏನು? ನೀವು ಏನು ನಿಮ್ಮ ಜೀವನದಲ್ಲಿ ಕೆಟ್ಟದನ್ನು ಮಾಡಿರ್ತೀರೋ ಅದು ನಿಮಗೆ ಪುನರಾವರ್ತನೆ ಆಗುವುದೇ ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಮಾಡಿದ್ದುಣ್ಣು ಮಾರಯ್ಯ ಅಂತ ಗಾದೆಗಳು ಕೇಳಿದ್ದೀರ. ನೀವು ಏನು ಕೆಟ್ಟ ಕರ್ಮಗಳು ಮಾಡಿರ್ತೀರೋ ಅದು ನೀವು ಸಾಯೋಕ್ಕಿಂತ ಮುಂಚೆನೇ ಅದು ಇಲ್ಲೇ ಅನುಭವಿಸ್ಕೊಂಡು ಹೋಗಬೇಕಾಗತ್ತೆ. ಒಳ್ಳೆಯದು ಮಾಡಿದ್ರೂ ಕೂಡ ಇಲ್ಲೇ ಅನುಭವಿಸ್ತೀರ, ಕೆಟ್ಟದ್ದು ಮಾಡಿದ್ರೂ ಕೂಡ ಇಲ್ಲೇ ಅನುಭವಿಸ್ತೀರ. ನೀವು ಮಾಡಿದಂಥ ಈ ಪ್ರಾರಬ್ಧ ಕರ್ಮವನ್ನು ತೊಳೆಯಲು ಏನು ಮಾಡಬೇಕು ಎಂಬುದರ ಬಗ್ಗೆ ಒಂದು ಪರಿಹಾರವನ್ನು ಹೇಳ್ತಾ ಇದ್ದೀನಿ. ಇದು ನೀವೇ ಮಾಡಿಕೊಳ್ಳುವಂಥ ಒಂದು ಪರಿಹಾರ. ನಿಮ್ಮ ಬುದ್ಧಿಗಳು, ನಿಮ್ಮ ನಡತೆಗಳು ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಂಡದಲ್ಲಿ ಖಂಡಿತವಾಗಿ ನಿಮ್ಮ ಪ್ರಾರಬ್ಧ ಕರ್ಮದಿಂದ ಹೊರಡೆ ಬರ್ಬೋದು. ಮುಖ್ಯವಾಗಿ ಎಲ್ಲರೊಂದಿಗೆ ಸಿಹಿ ವಚನಗಳಿಂದ ಮಾತನಾಡುವಂಥದ್ದು, ಯಾರ ಹತ್ರನೂ ವೈರತ್ವವನ್ನು ಬೆಳೆಸಿಕೊಳ್ಳಬಾರದು, ಎಲ್ಲರೊಂದಿಗೆ ಸಹಬಾಳ್ವೆಯಿಂದ ಇರುವಂಥದ್ದು, ಸದಾ ಒಳ್ಳೆಯದನ್ನೇ ಯೋಚಿಸುವಂಥದ್ದು, ಯಾರಿಗೂ ಕೆಟ್ಟದ್ದು ಮಾಡುವಂಥದ್ದು, ಯಾರಿಗೂ ಕೆಟ್ಟದ ರೀತಿಯಲ್ಲಿ ಯೋಚನೆ ಕೊಡುವಂಥದ್ದು ಯಾವುದೇ ಕಾರಣ ಮಾಡಬಾರದು. ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, 4 ಜನರಿಗೆ ಒಳ್ಳೆಯದು ಬಯಸುವಂಥದ್ದು, ಈ ರೀತಿಯ ಒಳ್ಳೆಯ ಕಾರ್ಯವನ್ನು ನೀವು ಮಾಡಿಕೊಂಡು ಬಂದಲ್ಲಿ ಈ ಪ್ರಾರಬ್ಧ ಕರ್ಮದಿಂದ ಎಲ್ಲ ರೀತಿಯನ್ನು ಮುಕ್ತ ಹೊಂದು ಮುಂದಿನ ಜೀವನದಲ್ಲಿ ನಿಮಗೆ ಎಲ್ಲ ರೀತಿಯಿಂದ ಶುಭ ಕರ್ಮಗಳು ಸಿಗುತ್ತೆ ಅಂತ ಹೇಳ್ಬೋದು. ಇದನ್ನು ನೆನಪಿಟ್ಟುಕೊಂಡು ಎಲ್ಲರೊಟ್ಟಿಗೆ ಇದೇ ರೀತಿಯಿಂದಲೇ ಇದ್ದಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿ ನಿಮಗೆ ಈ ಪ್ರಾರಬ್ಧ ಕರ್ಮದಿಂದ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ. ಧನ್ಯವಾದಗಳು.